ಈಗ 391ನೇ ಕಥೆಯನ್ನು ಕೇಳೋಣ. ಶುಕಮುನಿಗಳು ಎಷ್ಟು ವಿರಕ್ತರಾಗಿದ್ದರು ಅಂದರೆ ಮೈ ಮೇಲೆ ಪರಿವೆಯೇ ಇಲ್ಲ, ಮೈ ಮೇಲೆ ಬಟ್ಟೆಯೇ ಇಲ್ಲ, ಧೂಳು ತುಂಬಿಕೊಂಡಿರುತ್ತೆ. ಹಾಗೆಯೇ ಹೋಗ್ತಾ ಇರ್ತಾರೆ. ವೇದವ್ಯಾಸರು ಕೂಡ ತನ್ನ ಮಗನ ಕೀರ್ತಿಯನ್ನು ಬೆಳಗಿಸಲಿಕ್ಕೆ ಒಂದು ಘಟನೆಯನ್ನ ಅಲ್ಲಿ ವರ್ಣನೆ ಮಾಡ್ತಿದ್ದಾರೆ. ಒಂದು ಪುರಾಣದಲ್ಲಿ ಹೆಣ್ಣು ಮಕ್ಕಳೆಲ್ಲ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ರಂತೆ. ಹೆಣ್ಣು ಮಕ್ಕಳು ಸ್ನಾನ ಮಾಡ್ತಿದ್ರು. ಸ್ನಾನಕ್ಕೆ ಯೋಗ್ಯವಾದ ಒಂದು ಅಲ್ಪ ಸ್ವಲ್ಪ ಬಟ್ಟೆ ಇಟ್ಟುಕೊಂಡು ಅವರು ಸ್ನಾನ ಮಾಡ್ತಿದ್ದಾರೆ. ಶುಕಮುನಿಗಳು ಮೈಯಲ್ಲಿ ಏನು ಬಟ್ಟೆ ಇಲ್ಲ, ಸೀದಾ ದಾರಿಯಲ್ಲಿ ಹೋಗ್ತಾ ಇದ್ದಾರಂತೆ. ಇವರು ಯಾವುದೇ ಗಡಿಬಿಡಿ ಇಲ್ಲಂತೆ ಇವ್ರ ಪಾಡಿಗೆ ಇವರು ಸ್ನಾನ ಮಾಡ್ತಾ ಇದ್ದಾರೆ. ಶುಕಮುನಿಗಳು ನೋಡ್ತಿದ್ದಾರೆ, ಇವರು ನೋಡ್ತಿದ್ದಾರೆ, ಇವರು ನೋಡ್ತಾರೆ, ಅವರು ನೋಡ್ತಾರೆ, ಏನು ವಿಕಾರ ಇಲ್ಲ. ಇವ್ರ ಪಾಡಿಗೆ ಸ್ನಾನ ಮಾಡ್ತಿದ್ದಾರೆ. ಇಲ್ಲೊಂದು 5 ವಯಸ್ಸು ಮಗು, 3 ವಯಸ್ಸು 2 ವಯಸ್ಸು ಮಗು, ತಾನು ಯಾವುದೇ ಉಡುಗೆ ತೊಡುಗೆ ಇಲ್ಲದೆ ಹೋಗ್ತಾ ಇದ್ರೆ ಯಾವ ಹೆಣ್ಣು ಮಕ್ಕಳಾದರೂ ಅವರು ನಾಚಿಕೆ ಪಡ್ತಾರೇನು? ತಾವು ಸ್ನಾನ ಮಾಡ್ತಾ ಇದ್ರು ಕೂಡ ಸಣ್ಣ ಸಣ್ಣ ಮಕ್ಕಳು 2 ವಯಸ್ಸು 3 ವಯಸ್ಸು ಮಕ್ಕಳು ಓಡಾಡ್ತಾ ಇದ್ರೆ ಅವ್ರು ನಾಚಿಕೆ ಪಡ್ತಾರ? ಇಲ್ಲವಲ್ಲ. ಹಾಗೆ ಶುಕಮುನಿಗಳು ಹೋಗ್ತಾ ಇದ್ರು ಕೂಡ ಏನೋ ಒಂದು 2 ವಯಸ್ಸು ಮಗು 3 ವಯಸ್ಸು ಮಗು ಹೋಗ್ತಾ ಇದೆ ಅಂತ ಭಾವನೆಯಿಂದ ಅವರಿದ್ದಾರೆ ನೋಡಿ. ಶುಕಮುನಿಗಳ ಒಂದು ವಿರಕ್ತಿ, ದೇಹ ಅಭಿಮಾನವೇ ಇಲ್ಲದಿರುವುದು, ಇದೆಲ್ಲ ಪರಿಚಯ ಆಗಿತ್ತು. ಅದೇ ದಾರಿಯಲ್ಲಿ ವೇದವ್ಯಾಸ ದೇವರು ಬಂದರು. ಶುಕಮುನಿಗಳು ಬಂದು ಹೋದರು. ವೇದವ್ಯಾಸರು ಹೋಗ್ತಿದ್ದಾಗ ತಕ್ಷಣ ಓಡಿ ಬಂದು ಎಲ್ಲರೂ ಕೂಡ ಬಟ್ಟೆ ಉಟ್ಕೊಂಡ್ಬಿಟ್ರಂತೆ. ವೇದವ್ಯಾಸರು ಹೇಳಿದ್ರು, ಅಲ್ಲ ನನ್ನ ಮಗ ಬಟ್ಟೆಯೇ ಇಲ್ಲದೆ ಹೀಗೆ ಹೋಗ್ತಾ ಇದ್ದ, ಆವಾಗ ನೀವೇನು ಜಡಪಡಿಸಲಿಲ್ಲ, ಗಡಿಬಿಡಿ ಮಾಡಿಕೊಳ್ಳಿಲ್ಲ. ನಾನು ಎಲ್ಲ ಬಟ್ಟೆ ಗಿಟ್ಟು ಉಟ್ಟುಕೊಂಡೇ ಹೊರತಿದ್ದೀನಿ, ನನ್ನ ನೋಡಿದ ಕೂಡಲೇ ಎಷ್ಟು ಗಡಿಬಿಡಿ ಮಾಡಿಕೊಂಡ್ರಲ್ಲ ಅಂತ ಹೇಳಿದ್ರಂತೆ. ಅವಾಗ ನಿನ್ನ ಮಗ ಮಗು ಇದ್ದಂತೆ, ಒಂದು 3 ವಯಸ್ಸು ಮಗು ಹೋದಂತ ಅದೇ ಮನಸ್ಥಿತಿ. ಆದರೆ ತಾವು ದೊಡ್ಡವರು ಇದ್ದೀರಿ, ಹಾಗೆ ನಾವು ಬಟ್ಟೆ ಇಲ್ಲದೆ ಹೀಗೆಲ್ಲ ಇರುವುದು ಸರಿಯಲ್ಲ, ಅದು ಅಪಚಾರವಾಗತ್ತೆ, ದೊಡ್ಡವರಿಗೆ ಅಪಚಾರವಾಗತ್ತೆ ಅಂತ ಹೇಳಿದ್ರಂತೆ. ಆ ವೇದವ್ಯಾಸರಿಗೆ ನಮಸ್ಕರಿಸಿದ್ರಂತೆ. ವೇದವ್ಯಾಸರು ಮಗಳು ನಕ್ಕೊಂಡು ಮುಂದೆ ಹೋದರು ಅಂತ ಕತೆ ಬರುತ್ತೆ. ಹೀಗೆ ಶುಕಮುನಿಗಳು ಮಗುವಿನ ಮುಗ್ಧತೆಯನ್ನ ಅಲ್ಲಿ ಕಾಣಿಸ್ಕೊಳ್ತಿರ್ತಾರೆ. ಇಂತಹ ಶುಕಮುನಿಗಳು ಪರೀಕ್ಷಿತರಿಗೆ 7 ದಿವಸಗಳ ಕಾಲ ಭಾಗವತ ಹೇಳಿದ್ರಲ್ಲ, ಇದೇ ಶುಕಮುನಿಗಳು ಜನಕರಾಜನಿಗೆ ಕೂಡ ಒಮ್ಮೆ ತತ್ವ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಹೀಗೆ ಮಾಡುವಾಗ ಜನಕರಾಜನನ್ನೇ ನೋಡ್ತಾ ಮುಖ ನೋಡ್ತಾ ಪುರಾಣ ಹೇಳ್ತಿದ್ರಂತೆ. ಸುತ್ತಮುತ್ತ ಯತಿಗಳು ಕೂತಿದ್ದಾರೆ, ಸನ್ಯಾಸಿಗಳು ಋಷಿಗಳೆಲ್ಲ ಕೂತಿದ್ದಾರೆ. ಅವರ ಮುಖವನ್ನು ನೋಡೋದೇ ಇಲ್ಲ. ಜನಕರಾಜನ ಮುಖವನ್ನೇ ನೋಡ್ತಾ ಹೇಳ್ತಾ ಇರ್ತಾರಂತೆ. ಆಗ ಅವರು ಕುಸು ಮಾತಾಡ್ಕೊಂಡ್ರು. ಏನಿದ್ರು ಶುಕಮುನಿಗಳು ಎಷ್ಟು ವಿರಕ್ತರಾದರೆ ಏನಪ್ಪ, ರಾಜನ ಮುಖವನ್ನೇ ನೋಡ್ತಾ ಇರ್ತಾರೆ. ಯಾಕೆ? ಅವನೇ ಸಾಕಷ್ಟು ಸನ್ಮಾನ ಕೊಡ್ತಾನೆ, ಅವನೇ ದಕ್ಷಿಣ ಜಾಸ್ತಿ ಕೊಡ್ತಾನಲ್ಲ. ಎಷ್ಟಿದ್ರು ಹಣವಂತರೇ ಅಪ್ಪ. ನಾವು ವಿರಕ್ತರು, ನಾವೇನು ಕೊಡಬಹುದು ಹೇಳು? ವಸ್ತುತಃ ನಮ್ಮ ಮುಖ ನೋಡಿ ಹೇಳಬೇಕು. ನಾವು ವಿರಕ್ತರಿದ್ದೇವೆ, ತಪಸ್ವಿಗಳು, ನಾವು ಸ್ವಾಮಿಗಳಿದ್ದೇವೆ, ಆದರೆ ಏನು ಮಾಡೋದು? ಹೀಗೆ ಅವರ ಭಾವನೆ. ಸರಿ, ಶುಕಮುನಿಗಳು ತೋರಿತು ಇವರಿಗೆ ಒಂದು ಜನಕರಾದನ ಒಂದು ಪಕ್ವತೆ ಎಷ್ಟಿದೆ ಅಂತ ತಿಳಿಸಬೇಕು ಅಂತ ತೋರಿತು ಅವನಿಗೆ. ಇದ್ದಕ್ಕಿದ್ದಂತೆ ಜನ ಬಂದರು. ಮಹಾರಾಜ ಬೆಂಕಿ ಹಿಡ್ಕೊಂಡ್ಬಿಡ್ತು, ಊರೆಲ್ಲ ಬೆಂಕಿ ಇಡ್ತಾ ಇದೆ. ಮಾತಾಡಲಿಲ್ಲ. ಪುನಃ ಹೋದ. ಸ್ವಲ್ಪ ಹೊತ್ತಾಯಿತು. ಮಹಾರಾಜ ಅಗ್ರಹಾರ ಎಲ್ಲ ಬೆಂಕಿ ಇಟ್ಕೊಂಡ್ಬಿಟ್ಟಿದೆ. ಆವಾಗಲೂ ಮಾತಾಡಿಲ್ಲ. ಮಹಾರಾಜ ಅರಮನೆ ಬೆಂಕಿ ಇಡ್ತಾ ಇದೆ. ಆಗಲೂ ಮಾತಾಡಿಲ್ಲ. ಮಹಾರಾಜ ಅಲ್ಲಿ ಯತಿಗಳು ಸನ್ಯಾಸಿಗಳು ಕೂತ ಸ್ಥಳವೆಲ್ಲ ಬೆಂಕಿ ಹಿಡಿತಾ ಇದೆ. ಆವಾಗ ಈ ಋಷಿಗಳು ಯತಿಗಳೆಲ್ಲ ಮುಖ ನೋಡಿಕೊಂಡ್ರು. ಒಬ್ಬೊಬ್ಬರೇ ಜಾಗ ಖಾಲಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಯ್ಯೋ, ನನ್ನ ಕೌಪಿನ ಇಟ್ಕೊಂಡಿದ್ದೆ, ಕಾವಿ ಶರ್ಟ್ ಇಟ್ಕೊಂಡಿದ್ದೆ, ಅದು ಬೆಂಕಿ ಇಟ್ಕೊಂಡ್ರೆ ಏನು ಮಾಡೋದು? ಸರಿ, ನನ್ನ ದಂಡ ಕಮಂಡಲು ಹೊಟ್ಟರೆ ಏನು ಮಾಡೋದು? ಋಷಿಗಳು ಎದ್ರು, ಯತಿಗಳು ಎದ್ರು, ಖಾಲಿ ಜಾಗ. ಶುಕಮುನಿಗಳು ಜನಕ ಇಬ್ಬರೇ ಇದ್ದಾರೆ ಅಲ್ಲಿ. ಸ್ವಲ್ಪ ಹೊತ್ತಾದ ಮೇಲೆ ಆ ಯತಿಗಳೆಲ್ಲ ತಮ್ಮ ತಮ್ಮ ದಂಡ ಕಮಂಡಲು ಕಾವಿ ಶರ್ಟ್ ಹಿಡ್ಕೊಂಡು ಬಂದು ಕೂತರು. ಅವಾಡ ಒಳ್ಳೆ ಕಾಲ, ನಮ್ದು ಏನು ಬೆಂಕಿ ಹಿಡಿಲಿಲ್ಲ ಅಂತ ಹೇಳಿ ಸಮಾಧಾನ.
ಇನ್ನು ಮಹಾರಾಜ ಕೋಶಾಗಾರ ಎಲ್ಲ ಬೆಂಕಿ ಇಟ್ಬಿಡ್ತದೆ, ಒಂದೇ ಒಂದು ಉಳಿದಿಲ್ಲ. ಆಗ ಜನಕ್ಕೆ ಹೇಳ್ತಾನೆ, ವಿದೇಹಾಯಾಂ ಪ್ರದೀಪ್ತಾಯಾಮ್ ನಮೇ ದಹ್ಯತಿ ಕಶ್ಚನ. ಇಡೀ ವಿದೇಹ ನಗರ ಸುಟ್ಟು ಬೂದಿಯಾದರೂ ಕೂಡ ನನ್ನದು ಯಾವುದೂ ಸುಡಲಿಲ್ಲ. ಸ್ವಲ್ಪ ಹೊತ್ತಾಯಿತು, ಪುನಃ ಓಡಿ ಬಂದರು ಕಾವಲ್ಗಾರರು. ಮಹಾರಾಜ, ಯಾವುದೂ ಬೆಂಕಿ ಹಿಡಿಲಿಲ್ಲ, ಎಲ್ಲವೂ ಹಾಗೇ ಇದೆ, ಸುಟ್ಟು ಹೋದ ವಸ್ತುಗಳೆಲ್ಲ ಹಾಗೇ ಇದೆ, ಯಾವುದೂ ನಾಶವಾಗಲಿಲ್ಲ. ಆಗಲೂ ಏನು ವಿಕಾರ ಇಲ್ಲ, ನನ್ನದು ಏನು ಹೋಗಲಿಲ್ಲ, ನನ್ನದು ಏನು ಉಳಿದಿಲ್ಲ. ಆಗ ಶುಕ ಮುನಿಗಳು ಮೆಲ್ಲನೆ ಎಲ್ಲ ಯತಿಗಳನ್ನು ಹಾಗೂ ಋಷಿಗಳನ್ನು ನೋಡಿದ್ರಂತೆ, ನಕ್ಕರಂತೆ. ಎಲ್ಲರೂ ತಲೆ ತಗ್ಗಿಸ್ಕೊಂಡ್ಬಿಟ್ರು. ಆಮೇಲೆ ಹೇಳಿದ್ರು, ಅವರ ಮುಖವನ್ನೇ ನೋಡಿಕೊಂಡು, ನೀವು ಪ್ರವಚನ ಮಾಡಬೇಕು ಸ್ವಾಮಿ, ಜನಕನಷ್ಟು ಪಕ್ವತೆ ನಮಗಿಲ್ಲ ಅಂತ ಹೇಳಿದ್ರಂತೆ. ಹೀಗೆ ಆ ಶುಕಮುನಿಗಳ ಒಂದು ಪ್ರಭಾವಕ್ಕೆ ಎಲ್ಲರೂ ಒಳಗಾಗಿದ್ದಾರೆ, ಅವರ ತಪಸ್ಸಿಗೆ ಎಲ್ಲರೂ ತಲೆಬಾಗಿದ್ದಾರೆ ಅಂತ ಶುಕಮುನಿಗಳಿಗೆ ನಮಸ್ಕರಿಸಿ 391ನೇ ಕಥೆಯನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು.